ಒಂದೇ ಒಂದು ಉಪಚುನಾವಣೆಯಿಂದ ಕಾಂಗ್ರೆಸ್ನ ಒಳ ಜಗಳ ಈಗ ಬೀದಿಗೆ ಬಿದ್ದಿದೆ. ಅದರಲ್ಲೂ ಕೂಡ ಅಲ್ಪಸಂಖ್ಯಾತರ ನೇತೃತ್ವವನ್ನು ವಹಿಸೋದು ಯಾರು, ಆ ನಾಯಕತ್ವಕ್ಕಾಗಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ತೀವ್ರ ಪೈಪೋಟಿ ಏನಿತ್ತು ಅದು ಈಗ ಸ್ಫೋಟಗೊಂಡಿದೆ. ಮುಸ್ಲಿಂ ಸಮುದಾಯದ ನಾಯಕರನ್ನ ಇದು ಇಬ್ಬಾಗವಾಗ್ಸಿದೆ. ಆ ನಾಯಕರಲ್ಲಿ ಒಂದು ಅಸಮಾಧಾನ ವ್ಯಕ್ತವಾಗಿರುವಂಥದ್ದು, ಅವರ ವಿರುದ್ಧ ಇವರು ಕೆಲಸ ಮಾಡುವಂಥದ್ದು, ಇವರ ವಿರುದ್ಧ ಅವರು ಕೆಲಸ ಮಾಡುವಂಥದ್ದು. ಕಾಂಗ್ರೆಸ್ ಪಕ್ಷ ಕನಸು ಮನಸ್ಸಿನಲ್ಲೂ ಕೂಡ ಇದನ್ನು ಇಮ್ಯಾಜಿನ್ ಮಾಡಿಕೊಂಡಿರಲಿಲ್ಲ. ಅಂದರೆ ಅಲ್ಪಸಂಖ್ಯಾತರಲ್ಲೇ ಈ ರೀತಿಯಾಗಿ ಒಡಕು ಮೂಡುತ್ತೆ, ಪಕ್ಷದ ವಿರುದ್ಧನೇ ಕೆಲಸ ಮಾಡ್ತಾರೆ ಅಂತ. ಬಟ್ ಯಾವಾಗ ಉಪಚುನಾವಣೆಯ ಟಿಕೆಟ್ ಘೋಷಣೆ ಆಯಿತೋ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಒಳ ಜಗಳದ ಬೇಗುದಿ ಅದು ಇನ್ನೂ ನಡೀತಾನೇ ಇದೆ. ಮೊನ್ನೆ ಸಲೀಂ ಅಹಮದ್ ಅವರು ಪ್ರೆಸ್ ಮೀಟ್ ಮಾಡಿ ಒಂದು ಆರೋಪವನ್ನು ಮಾಡಿದ್ರು, ನಮ್ಮವರೇ ನಮ್ಮ ವಿರುದ್ಧ ಕೆಲಸ ಮಾಡಿದ್ದಾರೆ, ನಮ್ಮವರೇ ಉಲ್ಟಾ ಹೊಡೆದಿದ್ದಾರೆ ಅನ್ನುವಂಥದ್ದು. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಬರಲಿಲ್ಲ ಹೊರತು ಅವರು ಕೊಟ್ಟಂಥ ಹೇಳಿಕೆಗಳು ನೇರವಾಗಿ ಅವರ ಕಡೆನೇ ಬೊಟ್ಟು ಮಾಡ್ತಾ ಇತ್ತು. ಸೊ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಆ ಒಂದು ಒಳ ಜಗಳ ಅಥವಾ ಆ ತಿಕ್ಕಾಟ ಅಲ್ಪಸಂಖ್ಯಾತ ನಾಯಕರಲ್ಲೇ ಈಗ ಬೀದಿಗೆ ಬಿದ್ದಿದೆ. ಯಾಕೆಂದರೆ ಅಲ್ಪಸಂಖ್ಯಾತ ಸಮುದಾಯವನ್ನು, ಎಸ್ಪೆಷಲಿ ಮುಸ್ಲಿಂ ಸಮುದಾಯವನ್ನು ಇದರ ನೇತೃತ್ವವನ್ನು ವಹಿಸಿ ಮುನ್ನಡೆಸೋರು ಯಾರು ಅನ್ನುವಂಥ ಪ್ರಶ್ನೆಗೆ ಹಲವಾರು ಆನ್ಸರ್ಗಳಿದೆ. ಸೊ ಹೀಗಾಗಿ ಆ ಮಲ್ಟಿಪಲ್ ಆಪ್ಷನಲ್ಲಿ ಯಾರಾದರೂ ಒಬ್ಬರು ಮಾತ್ರ ಇದನ್ನು ಅಂದರೆ ಈ ನೇತೃತ್ವವನ್ನು ವಹಿಸ್ಕೊಳ್ಳೋಕೆ ಸಾಧ್ಯ. ಆ ಒಬ್ಬ ನಾನ್ಯಾಕೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ಅಲ್ಪಸಂಖ್ಯಾತ ನಾಯಕರೇ ಈಗ ಪರಸ್ಪರ ಪೈಪೋಟಿಗೆ ಬಿದ್ದಿದ್ದಾರೆ. ಆ ಒಂದು ಪೈಪೋಟಿ ಇವತ್ತು ಬೀದಿಗೆ ಬಿದ್ದಿದೆ. ಸೊ ರಾಜ್ಯ ಕಾಂಗ್ರೆಸ್ನ ಮುಸ್ಲಿಂ ಸಮುದಾಯದಲ್ಲಿ ಈಗ ತೀವ್ರ ಪೈಪೋಟಿ ಶುರುವಾಗಿರುವಂಥದ್ದು ಅದೇನು ಸೀಕ್ರೆಟ್ ಅನ್ನಲ್ಲ. ಎಲೆಕ್ಷನ್ ಪ್ರಚಾರಕ್ಕೆ ಬರದೇ ಇರೋದನ್ನೇ ಅಸ್ತ್ರ ಮಾಡಿಕೊಂಡು ನಾಯಕರು ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಈಗ ಮುಸ್ಲಿಂ ನಾಯಕರ ಜಟಾಪಟಿ ತಾರಕಕ್ಕೇರಿದೆ. ಯಾಕಂದರೆ ಜಮೀರ್ ಹಾಗೂ ಅಬ್ದುಲ್ ಜಬ್ಬಾರ್ ಪ್ರಚಾರದಿಂದ ಅಂತರ ಕಾಯ್ದುಕೊಂಡಿದ್ದು. ಸಚಿವ ಜಮೀರ್ ಅವರು ಕೇವಲ ಒಂದೇ ದಿನ ಮಾತ್ರ ಪ್ರಚಾರಕ್ಕೆ ಬಂದಿದ್ದು, ಇಫ್ ಐ ಆಮ್ ನಾಟ್ ರಾಂಗ್. ಮಲ್ಲಿಕಾರ್ಜುನ್ ಅವರ ನಿವಾಸಕ್ಕೆ ಭೇಟಿ ನೀಡಿದರೂ ಕೂಡ ಅವರು ಪ್ರಚಾರಕ್ಕೆ ಬರಲಿಲ್ಲ, ದಾವಣಗೆರೆಗೆ ಬಂದಿದ್ದರು. ಜೊತೆಯಲ್ಲಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ಹೇಳಿದರು ಅಷ್ಟೇ, ಸಂದೇಶವನ್ನು ರವಾನೆ ಮಾಡಿದರು. ಅದನ್ನು ಬಿಟ್ಟರೆ ಬಹಿರಂಗವಾಗಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿರಲಿಲ್ಲ. ಸೊ ಈಗ ಇವರಿಬ್ಬರ ವಿರುದ್ಧ ಮುಸ್ಲಿಂ ನಾಯಕರು ಒಟ್ಟಾಗಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಜೊತೆಗೆ MLC ಅಬ್ದುಲ್ ಜಬ್ಬಾರ್ ವಿರುದ್ಧ ಮುಸ್ಲಿಂ ನಾಯಕರು ಒಂದಾಗಿದ್ದಾರೆ. ಯಾಕಂದರೆ ಒಬ್ಬರು ಸಚಿವರು, ಇನ್ನೊಬ್ಬರು ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷರು. ಸೊ ಈಗ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ತನ್ವೀರ್ ಸೇಠ್, NA ಹ್ಯಾರಿಸ್ ಇವರೆಲ್ಲರೂ ಕೂಡ ಇವರ ವಿರುದ್ಧ ಒಗ್ಗಟ್ಟಾಗಿದ್ದಾರೆ. ಉಪಚುನಾವಣೆ, ಕೇವಲ ಒಂದೇ ಒಂದು ಚುನಾವಣೆ ಕಾಂಗ್ರೆಸ್ನ ತಿಕ್ಕಾಟವನ್ನು, ಒಳಬೇಗುದಿಯನ್ನು ಬೀದಿಗೆ ತಂದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.